ಬುದ್ಧಿಗೆ ಕಣ್ಣಿಲ್ವಾ? ಅದಕ್ಕೆ ಇರ್ಬೋದು ಪ್ರೀತಿನ ಮೀಟ್ ಮಾಡ್ತೀನಿ ಅಂದಾಗೆಲ್ಲ ಸ್ನೇಹ ಅವಾಯ್ಡ್ ಮಾಡಿದ್ದು. ಸ್ನೇಹ ಹಾಗಿದ್ರೆ ಫೋನಲ್ಲಿ ಮಾತಾಡಿದ್ದು, ನನ್ನನ್ನು ನೋಡಿ ನಕ್ಕಿದ್ದು ಎಲ್ಲ ಸುಳ್ಳ? ಈ ಸತ್ಯನ ಯಾಕೆ ಮುಚ್ಚಿಟ್ಲು? ಸ್ನೇಹ ಪ್ರೇಮ್, ಸ್ನೇಹ ಇಲ್ಲಪ್ಪ, ಒಂದ್ ನಿಮಿಷ ಇರು, ಬಂದೆ. ಆಂಟಿ, ಏನದು ಆಂಬ್ಯುಲೆನ್ಸ್ ಸೌಂಡು? ಅದೇ ಕಣಪ್ಪ, ಪಕ್ಕದ ಮನೆ ಶಾಂತ ಮಗ ಬಿಟ್ಟೋಗಿರೋ ನೋವಿಗೆ ವಿಷ ಕುಡಿದ್ಬಿಟ್ಟು ಅನಾಥ ಶವ ಆಗೋದ್ಲು. ತಗೊಳಪ್ಪ, ನೀನ್ ಬಂದ್ರೆ ಕೊಡು ಅಂತ ಲೆಟ್ರ್ ಕೊಟ್ಟಿದ್ದಾಳೆ. ನಂಬಿಕೆ ಮತ್ತೆ ಪ್ರೀತಿಗೆ ಮೋಸ ಆದ್ರೆ ಇದೇ ಗತಿ ಬರೋದು. ಸಾರಿ ಪ್ರೇಮ್, ಹೇಳ್ದೆ ಕೇಳ್ದೆ ನಾನು ಮತ್ತೆ ಪ್ರೀತಿ ನಿನ್ನ ನೆನಪಿನೊಂದಿಗೆ ಊರ್ ಬಿಟ್ಟು ಹೋಗ್ತಾ ಇದ್ದೀವಿ. ನಿನ್ನ ಪ್ರೀತಿ ನಿಜವಾಗಿದ್ರೆ ನಿನ್ನ ಪ್ರೀತಿಗೆ ಕಣ್ಣಾಗಿ ಬರ್ತೀನಿ. ಅಲ್ಲಿವರೆಗೂ ತಾಳ್ಮೆ ಇರಲಿ. ಇಂತಿ ನಿನ್ನ ಪ್ರೀತಿಯ ಸ್ನೇಹ. ನಾನೊಬ್ಬ ಡಾಕ್ಟ್ರಾಗಿ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ನಿಮ್ಮ ಮಗನಿಗೆ ಏನೂ ಆಗಿಲ್ಲ, ಆದರೆ ಖಂಡಿತವಾಗೂ ಒಂದು ಜೀವಕ್ಕೆ ಅಪಾಯ ಇದೆ. ನಿಮ್ಮ ಮಗನಿಗೆ ಫಿಸಿಕಲಿ ಏನೂ ಆಗಿಲ್ಲ, ಆದರೆ ಮೆಂಟಲಿ ಪ್ರಾಬ್ಲಮ್ ಇದೆ. ಮಾನಸಿಕವಾಗಿ ತುಂಬ ಬಳಲ್ತಾ ಇದ್ದಾನೆ. ಇದನ್ನು ಹೇಗೆ ಹೇಳಿ ನಿಮಗೆ? ಹಾಂ, ಈಗ ಒಬ್ಬ ವ್ಯಕ್ತಿಗೆ ಯಾವುದೇ ಒಂದು ನೋವು ನೆನಪು ತುಂಬ ಕಾಡ್ತಾ ಇದ್ದರೆ ಅವನು ಈ ರೀತಿ ಡಿಪ್ರೆಷನ್ಗೆ ಒಳಗಾಗ್ತಾನೆ. ಸೈಕಾಟ್ರಿಸ್ಟ್ ಪ್ರಕಾರ ಇದನ್ನು ಮೇಜರ್ ಡಿಪ್ರೆಸಿವ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಈಗ ನಿಮ್ಮ ಮಗ ಅಲ್ಲಿಂದ ಹೊರಗೆ ಬಂದು ನಮ್ಮ ಚಿಕಿತ್ಸೆಗೆ ಸ್ಪಂದಿಸಿಲ್ಲ ಅಂತ ಹೇಳಿದರೆ ನಾವೇನು ಮಾಡೋಕ್ಕಾಗಲ್ಲ ಸರ್. ವಿ ಆರ್ ಸಾರಿ. ಸ್ನೇಹ, ಪ್ರೀತಿ ಯಾಕಾದರೂ ನನ್ನ ಮಗನ ಬಾಳ್ನಲ್ಲಿ ಬಂದರು. ಪಾತ್ರ ಮಾಡೋ ಅವರೇ ಪ್ರೇಮಿಗಳಾದ್ರು ನೀನು ಕಥೆ ನಾಯಕ ನಾಯಕಿ ಒಂದಾಗಲ್ವಾ? ಆಗಿದೆ. ಪರವಾಗಿಲ್ಲ ಬಿಡಿ, ಟಾಸ್ ಯಾರು ವಿನ್ ಆದ್ರು ಅನ್ನೋದು ಮುಖ್ಯ ಅಲ್ಲ, ಮ್ಯಾಚ್ ಯಾರು ವಿನ್ ಆದ್ರು ಅನ್ನೋದು ಮುಖ್ಯ. ಕಳ್ತನ ಮಾಡೋದ್ರಲ್ಲೂ ಒಂಥರ ಸುಖ ಇದೆ. ಸರ್, ನಮ್ಮ ಮನೆಯಲ್ಲಿ ಕಳ್ತನ ಆಯಿತು.
ನಮ್ಮ ಗೆಳತಿ ಮದುವೆ ಆಗೋ ಹುಡುಗನ್ ಮೀಟ್ ಮಾಡಿಸ್ತೀನಿ ಬನ್ನಿ. ಅದಕ್ಕೆ ಪ್ರೀತಿ ಕುರುಡು ಅನ್ನೋದು. ನಾನೊಂದು ಕಥೆ ಮಾಡಿದ್ದೀನಿ. ನಾಯ್ಕಿಗೆ ಕಣ್ಣಿರಲ್ಲ. ನನ್ನ ಕಥೆನೇ ನಿನ್ ಜೀವನ ಆಗಿದ್ರೆ ನಿನ್ನ ನಿರ್ಧಾರ ಏನಾಗ್ತಿತ್ತು? ಆದ್ರೆ ನಾನು ಅವನ ಬಾಳಿಗೆ ಕತ್ಲೆ ಆಗಿ ಹೋಗೋದಿಕ್ಕೆ ಇಷ್ಟಪಡಲ್ಲ. ಬರೀ ಡ್ರಾಮಾ ಮಾತ್ರ ಅಲ್ಲ, ಸ್ನೇಹ, ಪ್ರೀತಿ, ಪ್ರೇಮ್ ಎಂಬ ಈ ಮೂವರ ನಿಜವಾದ ಜೀವನ. ನಾಟಕ ಇಷ್ಟವಾಗಿದೆ ಅಂದ್ಕೊಳ್ತೀವಿ. ಧನ್ಯವಾದಗಳು. ಪ್ರೇಮ್ ಏನಾದ? ಬದುಕಿದ್ದಾನ ಇಲ್ವಾ? ಸ್ನೇಹ ಏನಾದ್ಲು? ವಾಟ್ ಅಬೌಟ್ ಪ್ರೀತಿ? ಅವಳೆಲ್ಲಿದ್ದಾಳೆ? ಕ್ಲೈಮ್ಯಾಕ್ಸ್ ಏನು? ಕ್ಲೈಮ್ಯಾಕ್ಸ್ ನಾವು ಹೇಳ್ತೀವಿ, ಕ್ಲೈಮ್ಯಾಕ್ಸ್ ನೀವು ಹೇಳ್ಬೇಕು. ಹಾಯ್ ಪ್ರೀತಿ, ಐ ಥಿಂಕ್ ಈಗ ನೀ ನನ್ನನ್ನು ನೋಡ್ತಾ ಇದೆಯಾ? ಸಾರಿ, ಈ ಡ್ರಾಮಾನೇ ನಿನಗೆ ಸರ್ಪ್ರೈಸಾಗಿ ಕೊಡೋಣ ಅಂತಿತ್ತು. ಅದಕ್ಕೆ ನಿನ್ನನ್ನು ಡೆಲ್ಲಿಗೆ ಕರ್ಕೊಂಡು ಬಂದು ದೂರದ ಸಂಗೀತ ಶಾಲೆಯಲ್ಲಿ ಪಾಠ ಕಲಿಯೋಕ್ಬಿಟ್ಟೆ. ನಿನಗೆ ಕಥೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅಟ್ ಎ ಟೈಮ್ ನಮ್ಮಿಬ್ಬರ ಹೃದಯದ ಬಾಗಿಲು ಜೋರಾಗಿ ತಳ್ದವನು ಪ್ರೇಮ್. ಪ್ರೇಮ್ ಬಗ್ಗೆ ಏನು ಹೇಳಿ? ಮಾತಿನ ಮಾಂತ್ರಿಕ ಅವನು. ನಿನ್ನನ್ನು ಗೆಲ್ಲೋ ನೆಪದಲ್ಲಿ ನನ್ನನ್ನು ಸೋಲಿಸ್ತವನು. ಸ್ನೇಹದ ಹೆಗಲ ಮೇಲೆ ಬಂದೂಕಿಟ್ಟು ಪ್ರೀತಿಯನ್ನು ಹಕ್ಕಿ ಹೊಡ್ತವನು. ಮಾತುಗಳ ಮಧ್ಯೆ, ಮೀನಿಂಗ್ಲೆಸ್ ಮಾತುಗಳ ಮಧ್ಯೆನೇ ಮೀನಿಂಗ್ಫುಲ್ ಕನಸು ಕಟ್ಕೊಟ್ಟವನು. ದೇಹ ಒಂದು ಬಿಟ್ಟು ತರ್ಲೆ, ತುಂಟಾಟ, ಹುಚ್ಚಾಟ ಎಲ್ಲಾನು ನನ್ನ ಜೊತೆ ಶೇರ್ ಮಾಡ್ಕೊಂಡವನು. ಅವನು ನೀನು ಹಿಂದೆ ಬಂದಾಗಲೇ ಈ ಕಥೆ ಶುರು ಆಯಿತು. ಬೈದ ಬುದ್ಧಿ ಹೇಳ್ದೆ, ಕೇಳಲಿಲ್ಲ. ನಿನಗೆ ಎಂಗೇಜ್ಮೆಂಟ್ ಆಗಿದೆ ಅಂತ ಸುಳ್ಳು ಹೇಳ್ದೆ, ಪರವಾಗಿಲ್ಲ ಅಂದ. ಆಮೇಲೆ ನಿನಗೆ ಕಾಯಿಲೆ ಇದೆ ಅಂತ ಹೇಳ್ದೆ, ಪರವಾಗಿಲ್ಲ ಬಿಡ್ರಿ, ಬದುಕ್ದಷ್ಟು ದಿನ ಒಟ್ಟಿಗೆ ಬಾಳ್ ಬದುಕ್ತೀವಿ ಅಂತಂದ. ಫೀಲ್ ಆಯ್ತು. ಅದು ಈ ಕಾಲದಲ್ಲಿ ಇಂಥ ಪೆದ್ದ ಪ್ರೇಮಿ ಯಾರು ಸಿಗ್ತಾರೆ? ಸೀರಿಯಸ್ ಆಗಿ ಯೋಚನೆ ಮಾಡಿದೆ. ನಿಮ್ಮಿಬ್ಬರಿಗೂ ಗೊತ್ತಾಗ್ದ ಹಾಗೆ ಈ ಡ್ರಾಮಾ ಶುರು ಮಾಡಿದೆ. ಅವನಿಗೆ ನೀನು ಹತ್ರ ಆಗ್ತಾ ಇದೆಯಾ ಅನ್ನೋ ಫೀಲ್ ಕೊಟ್ಟೆ. ನಿನಗೂ ಚೂರು ಪ್ರೀತಿ, ಪ್ರೇಮದ ಪಾಠ ಕಲಿಸ್ಕೊಟ್ಟೆ. ಲೆಕ್ಕ ಇಡೋದು ಸರಿನೋ ತಪ್ಪೋ ಅಂತ ಗೊತ್ತಾಗಕ್ಕೆ ಮುಂಚೆನೆ ಸ್ನೇಹ ಪ್ರೇಮ್ನ ಗೆಳೆತನದ ಗುಲಾಮಳಾಗಿರ್ತಾಳೆ. ಬಾಡಿಗೆ ತಾಯಿ ಆದ್ರೇನು ಹೆರಿಗೆ ನೋವು ತಪ್ಪಲ್ಲ ಅನ್ನೋ ಹಾಗೆ ಅವನು ಮುತ್ತಿಟ್ಟಾಗ, ಐ ಲವ್ ಯು ಅಂದಾಗ ತನ್ನದಲ್ಲದ ಸುಖಕ್ಕೆ ತಾನು ವಿರಹ ವೇದನೆ ಅನುಭವಿಸ್ತಾನೆ. ಸಾರಿ ಪ್ರೀತಿ, ಈ ಡ್ರಾಮಾನೇನೋ ನಾನೇ ಶುರು ಮಾಡಿದೆ. ಆದರೆ ಮುಂದುವರ್ಸ್ಕೊಂಡು ಹೋದವನು ಆ ದೇವರು. ಸ್ಕ್ರಿಪ್ಟೇ ಆತನ ಕೈಗೆ ಸೇರಿದ ಮೇಲೆ ನಾನು ತಾನೇ ಏನು ಮಾಡೋಕ್ಕಾಗತ್ತೆ? ಐ ಜಸ್ಟ್ ಡಿಡ್ ವಾಟ್ ಹಿ ಸೆಡ್. ಆದರೆ ಒಂದು ಮಾತ್ರ ನಿಜ, ಪ್ರೇಮ್ ನನ್ನ ಜೀವಕ್ಕೆ ತುಂಬ ಹತ್ರ ಆಗಿದ್ದ. ಸ್ನೇಹ ಅದಕ್ಕೆ ಪ್ರೀತಿನ ಪ್ರೇಮನಿಂದ ದೂರ ಮಾಡಿದ್ಲು ಅಂದ್ಕೊಂಡಿದ್ದೀರಾ? ತಪ್ಪು. ಅವತ್ತೊಂದಿನ ಪತ್ರಿಕಾ ವರದಿಗಾರ ಪ್ರೀತಿಯ ಸಂಗೀತ ಪ್ರತಿಭೆ ಬಗ್ಗೆ ಒಂದು ಆರ್ಟಿಕಲ್ ಬರೀತಾನೆ. ಪ್ರೀತಿ ಕುರುಡಿ ಅನ್ನೋ ಸತ್ಯ ಪ್ರೇಮಿಗೆ ಗೊತ್ತಾಗತ್ತೆ. ನಾವಿಬ್ರು ಮೋಸಗಾರ್ತಿರು ಅಂತ ಅವನು ಬೈದು ಪ್ರೇಮ್ ನಮ್ಮಿಂದ ದೂರ ಆಗ್ತಾನೆ ಅಂತ ಹೆದರಿ ಸ್ನೇಹ ಊರು ಬಿಡ್ತಾನೆ. ನಿಜ,
ಕಾರಣನೂ ಇದೆ. ನಾನ್ ದೂರ ಆಗದೆ ಇದ್ದಿದ್ರೆ ಇವತ್ತು ಪ್ರೀತಿ ಮತ್ತೆ ಪ್ರೇಮ್ ಇಬ್ರು ಒಂದಾಗೋ ಟೈಮ್ ಬರ್ತಿರ್ಲಿಲ್ಲ ಅನ್ಸತ್ತೆ. ನನಗೆ ನನ್ ಮೇಲೇನೆ ಅನುಮಾನ ಬರಕ್ ಶುರು ಆಗಿತ್ತು. ನಾನೆಲ್ಲಿ ಪ್ರೀತಿ ಮತ್ತೆ ಪ್ರೇಮ್ ಮಧ್ಯೆ ಬರ್ತಾ ಇದ್ದೀನೋ ಅಂತ. ಅದಕ್ಕೆ ಹೆದರಿ ದೂರ ಹೋದೆ. ಸ್ನೇಹಾಗೂ ಎಲ್ಲೋ ಒಂದ್ ಕಡೆ ಪ್ರೇಮ್ ಮೇಲೆ ಲವ್ ಆಗಿತ್ತ. ಗೆಳೆತನದ ಹಾದಿ ಪ್ರೀತಿಯ ಪಥದಲ್ಲಿ ಸಾಗಬಾರದು ಅನ್ಕೊಂಡು ಅವಳು ತನ್ನ ದಾರಿನೇ ಚೇಂಜ್ ಮಾಡಿದ್ದ, ಅಥವಾ ತಾನೇ ತನ್ನಿಂದ ತಪ್ಪಿಸ್ಕೊಂಡು ಓಡ್ ಹೋದ್ಲ. ತನ್ನ ಗೆಳ್ತಿ ಹುಡುಗನ್ನ ಇಷ್ಟ ಹತ್ರದಿಂದ ನೋಡೋ ಅವಕಾಶ ಮತ್ಯಾವ ಗೆಳ್ತಿಗೆ ಸಿಗುತ್ತೆ? ಇದು ನನ್ನ ಲಕ್, ಬ್ಯಾಡ್ ಲಕ್ ಗೊತ್ತಿಲ್ಲ. ಓ ಸಾರಿ, ನಿಮ್ಮಿಬ್ಬರ ಮಧ್ಯೆ ನಾನು ಯಾಕೆ? ಅವನೇನು ಅಂತ ನನಗೆ ಗೊತ್ತು, ನಾನೇನು ಅಂತ ನಿನಗೆ ಗೊತ್ತು. ನನ್ನ ಆಸೆ ಇಷ್ಟೆ, ನೀವಿಬ್ರು ಒಂದಾಗಿ ಸಂತೋಷದಿಂದ ಬಾಳ್ಬೇಕು. ಅದನ್ನ ನಾನು ಕಣ್ತುಂಬ ನೋಡ್ಬೇಕು. ಮಾಸ್ಟರ್, ನಾನು ಕುಡ್ದಿದ್ದು, ಸಿಗರೆಟ್ ಸೇದಿದ್ದು ನನ್ನ ಖುಷಿಗಲ್ಲ. ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದೀನಲ್ಲ, ಆ ನೋವು ಮರೆಯೋಕೆ. ನೋ ನೋ ಸ್ನೇಹ, ನನಗೆ ನೀನ್ ಬೇಕು. ನೀ ನನ್ ಗೆಳ್ತಿ ಅಲ್ಲ ಕಣೆ, ನನ್ ತಾಯಿ. ಸ್ನೇಹ, ಇಷ್ಟು ದಿನ ನೀ ನನ್ನ ಜೊತೆಗಿದ್ದೆ, ಈಗ ನೀನೇ ಹೊರಟೋದ್ರೆ ನಾನು ಕಣ್ಣಿದ್ದು ಕುರುಡೆ ಆಗ್ಬಿಡ್ತೀನಿ ಕಣೆ. ಪ್ಲೀಸ್ ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬೇಡ, ನೀನು ಎಲ್ಲೂ ಹೋಗ್ಬೇಡ ಸ್ನೇಹ. ಅವಳೆಲ್ಲೂ ಹೋಗಿಲ್ಲ ಪ್ರೀತಿ, ನೀನ್ ಕಣ್ಣಾಗಿ ನಿನ್ ಜೊತೆನೇ ಇದ್ದಾಳೆ. ಈಗ ನೀನು ಸ್ನೇಹ ಕಣ್ಣಿಂದಾನೇ ನಮ್ಮನ್ನೆಲ್ಲ ನೋಡ್ತಾ ಇರೋದು. ಈ ಡ್ರಾಮಾಗೊಂದು ಅಂತ್ಯ ಬರೆದು ನಿನ್ನ ಜೀವನಕ್ಕೊಂದು ಆರಂಭ ಕೊಟ್ಟು ನಮ್ಮನ್ನೆಲ್ಲ ಬಿಟ್ಟು ತುಂಬಾ ದೂರ ಹೋಗ್ತದೆ. ನಿಜವಾದ ಹೃದಯದ ಕಾಯಿಲೆ ಇದ್ದಿದ್ದು ಸ್ನೇಹಾಗೆ. ತಾನು ಸಾಯ್ತೀನಿ ಅಂತ ಅವಳಿಗೆ ಗೊತ್ತಿತ್ತು. ಅಷ್ಟರಲ್ಲೇ ತನ್ನ ಕುರುಡು ಗೆಳತಿಗೆ ಒಂದೊಳ್ಳೆ ಬಾಳ್ ಕಟ್ಕೊಡ್ಬೇಕಿತ್ತು. ಅದೇ ಟೈಮ್ಗೆ ಪ್ರೇಮ್ ಸಿಕ್ಕ. ನಾನು ಸತ್ರೆ ನನ್ನ ಕಣ್ಣನ್ನ ನಾನು ಪ್ರೀತಿ ಕೊಡಿ ಅಂತ ನನ್ನ ಹತ್ರ ಕೇಳ್ಕೊಂಡಿದ್ಲು. ನೀನೇನೇ ಡ್ರಾಮಾ ಮಾಡಿದ್ರು ನನಗೆ ಪ್ರಯೋಜನ ಇಲ್ಲ. ಓ ಯಾಕೆ? ನೀನ್ ಡ್ರಾಮಾ ನೋಡೋದಕ್ಕೆ ನನಗೆ ಕಣ್ಣೇ ಇಲ್ವಲ್ಲ. ಹುಚ್ಚಿ, ನೋಡ್ತಾ ಇರು. ಒಂದಿನ ನನ್ ಕಣ್ಣಾದ್ರೂ ಕೊಟ್ಟು ನಿನಗೆ ಡ್ರಾಮಾ ತೋರಿಸ್ತೀನಿ. ನೀನು ಕಂಡು ಬಿಡೋ ದಿನಾನೇ ಈ ಶೋ ನಡಿಬೇಕು ಅಂತ ಅವಳೇ ಮಾಡಿಟ್ಟು ಪ್ಲಾನ್. ಇಷ್ಟೊತ್ತು ನೀನು ನೋಡ್ತಾ ಇದ್ದಿದ್ದು ನಿಜವಾದ ಸ್ನೇಹನಲ್ಲ. ಅವಳು ಸಾಯಕ್ಕೆ ಮುಂಚೆ ನಿನಗೆ ತಿಳಿಸ್ಬೇಕು ಅಂತ ಮಾಡಿಟ್ಟು ವಿಡಿಯೋ.